ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಗೌರಿ ಕಲ್ಯಾಣ ಸಂಚಿಕೆ ನೋಡಿದ್ರೆ ಮನಸ್ಸೇ ಕದಿಯುವಂತಿದೆ. ಪ್ರೀತಿ, ಅನುಮಾನ, ಅಹಂಕಾರ, ಕುಟುಂಬದ ಒತ್ತಡ ಇವೆಲ್ಲ ಒಂದೇ ಜಾಗದಲ್ಲಿ ಸ್ಫೋಟವಾಗೋ ಹಂತಕ್ಕೆ ಬಂದಿವೆ. ಇವತ್ತು ಏನಾಗ್ತದೆ ಅಂತ ಯೋಚನೆ ಮಾಡಿದ್ರೆ ಕೂಡ ರೋಮಾಂಚನ ಆಗತ್ತೆ. ಬನ್ನಿ ಸಂಪೂರ್ಣವಾಗಿ ವಿವರವಾಗಿ ನೋಡೋಣ. ಆರಂಭದ ಸನ್ನಿವೇಶ: ಪ್ರೀತಿ ವರ್ಸಸ್ ಅನುಮಾನ. ಸಂಚಿಕೆ ಶುರುವಾಗೋದಲ್ಲೇ ಗೌರಿ ಮತ್ತು ವಿವೇಕ್ ನಡುವಿನ ಮಾತುಕತೆ ತುಂಬಾ ತೀವ್ರವಾಗಿರುತ್ತೆ. ವಿವೇಕ್ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಇಲ್ಲಿ ಬಂದದ್ದು ಪ್ರೀತಿಗಾಗಿ ಅಲ್ಲ, ನಿನ್ನ ನಾಟಕ ಬಯಲಿಗಿಳಿಯೋಕೆ ಅಂತ. ಇಲ್ಲಿ ಗೌರಿ ತುಂಬಾ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡ್ತಾಳೆ. ಅವಳು ಹೇಳೋನ್ ಮಾತು ಒಂದು ಡೈಲಾಗ್ ಅಲ್ಲ, ಒಂದು ಆಟಿಟ್ಯೂಡ್. ಅವಳು ವಿವೇಕ್ನ ಅನುಮಾನವನ್ನು ಮಿಕ್ಸಿಯಲ್ಲಿ ರುಬ್ಬಿ ಕುಡಿಯೋಕೆ ಹೇಳ್ತಾಳೆ. ಇದು ನಿಜ ಜೀವನದಲ್ಲೂ ಕಾಣೋ ಸನ್ನಿವೇಶ. ಒಬ್ಬರ ಮೇಲೆ ಇನ್ನೊಬ್ಬರಿಗೆ ನಂಬಿಕೆ ಇಲ್ಲದಿದ್ದರೆ ಈವನ್ ಲವ್ ಮ್ಯಾರೇಜ್ ಆದ್ರೂ ಕೂಡ ಆ ಸಂಬಂಧ ಉಳಿಯೋದು ಕಷ್ಟ. ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ವಿವೇಕ್ ಹೊರಟು ಹೋಗೋ ನಿರ್ಧಾರ. ವಿವೇಕ್ ಕೋಪದಲ್ಲಿ ಮನೆ ಬಿಟ್ಟು ಹೋಗೋಕೆ ತಯಾರಾಗ್ತಾನೆ. ಆದ್ರೆ ಗೌರಿ ಒಂದು ಸಣ್ಣ ವಿನಂತಿ ಮಾಡ್ತಾಳೆ: ಊಟ ಆದ್ಮೇಲೆ ಹೋಗಿ. ಇದು ಚಿಕ್ಕ ಮಾತಾದ್ರೂ ಅದರ ಹಿಂದೆ ತುಂಬಾ ದೊಡ್ಡ ಭಾವನೆ ಇದೆ. ಅವಳು ಸಂಬಂಧ ಉಳಿಸೋಕೆ ಕೊನೆಯ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದ್ರೆ ಡ್ರಾಮಾ ಇಲ್ಲಿ ಶುರುವಾಗ್ತದೆ. ಬಾಗಿಲು ತೆರೆದಾಗ ಅನಿಕೇತ್ ಮತ್ತು ಚಂಚಲ ಎಂಟ್ರಿ ಕೊಡ್ತಾರೆ. ಚಂಚಲನ ಮೈಂಡ್ ಗೇಮ್. ಇಲ್ಲಿ ಚಂಚಲ ಒಬ್ಬ ಸೂತ್ರಧಾರಿ ತರಹ. ಅವಳು ಸರಿತಾ ಮನಸ್ಸಿನಲ್ಲಿ ವಿಷಬೀಜ ಬಿತ್ತುತ್ತಾಳೆ, ನಿಮ್ಮ ಮಗ ನಿಮ್ಮ ಕೈ ತಪ್ತಾ ಇದ್ದಾನೆ ಅಂತ. ಇದು ನಿಜ ಜೀವನದಲ್ಲೂ ಕಾಣೋ ಸನ್ನಿವೇಶ. ಒಬ್ಬರ ಮೇಲೆ ಇನ್ನೊಬ್ಬರಿಗೆ ನಂಬಿಕೆ ಇಲ್ಲದಿದ್ದರೆ ಈವನ್ ಲವ್ ಮ್ಯಾರೇಜ್ ಆದ್ರೂ ಕೂಡ ಆ ಸಂಬಂಧ ಉಳಿಯೋದು ಕಷ್ಟ. ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ಸರಿತಾ ಮನಸ್ಸು ಕುಗ್ಗುತ್ತೆ. ಅವಳು ಊಟಕ್ಕೂ ಆಸಕ್ತಿ ತೋರೋದಿಲ್ಲ. ಅತ್ತೆ ಮನೆಯಲ್ಲಿ ಕಾಮಿಡಿ ಪ್ಲಸ್ ಟಾರ್ಚರ್. ವಿವೇಕ್ ಹೋಗೋಕೆ ಪ್ರಯತ್ನ ಮಾಡ್ತಾ ಇದ್ದಾಗ ಕಾಂತಲಕ್ಷ್ಮಿ ಮತ್ತು ರಾಜಲಕ್ಷ್ಮಿ ಎಂಟ್ರಿ ಕೊಡ್ತಾರೆ. ಇಲ್ಲಿ ಸೀರಿಯಲ್ ಟೋನ್ ಸಡನ್ ಆಗಿ ಕಾಮಿಡಿಗೆ ತಿರುಗುತ್ತೆ. ಅವರು ವಿವೇಕನ್ನು 3 ದಿನ ಅಲ್ಲ 30 ದಿನ ಇರೋಕೆ ಫೋರ್ಸ್ ಮಾಡ್ತಾರೆ. ಅತಿಯಾದ ಡ್ರಾಮಾ. ಹೊರಗೆ ಹೋದ್ರೆ ನಾನು ಪ್ರಾಣ ಬಿಡ್ತೀನಿ, ಅಪಾ, ಜಲಸಮಾಧಿಯಾಗ್ತೀನಿ, ಅಪಾಬಾ. ಇವುಗಳನ್ನ ಕೇಳಿದ್ರೆ ವಿವೇಕ್ ಗಾಬರಿಯಾಗೋದು ಸಹಜ. ನಿಜ ಜೀವನದಲ್ಲೂ ಕೆಲವೊಮ್ಮೆ ಅತ್ತೆ ಮನೆಯವರ ಇಮೋಷನಲ್ ಬ್ಲ್ಯಾಕ್ಮೇಲ್ ಇರುತ್ತೆ. ಅದರಿಂದ ವ್ಯಕ್ತಿ ತನ್ನ ನಿರ್ಧಾರ ಬದಲಿಸಬೇಕಾಗುತ್ತೆ. ರೂಮ್ ಸನ್ನಿವೇಶ: ಕೋಪ ವರ್ಸಸ್ ಕ್ಯೂಟ್ ಕೇರ್. ವಿವೇಕ್ ಗೌರಿಯನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಪ್ರಶ್ನೆ ಮಾಡ್ತಾನೆ. ಆದರೆ ಗೌರಿ ಸ್ಮಾರ್ಟಾಗಿ ಉತ್ತರ ಕೊಡ್ತಾಳೆ, ಇದು ನಿನ್ನ ಪನಿಷ್ಮೆಂಟ್ ಅಂತ. ಇಲ್ಲಿ ಸಣ್ಣ ಸಣ್ಣ ಕ್ಯೂಟ್ ಕ್ಷಣಗಳು ಕೂಡ ಇವೆ. ಭಯದಿಂದ ವಿವೇಕ್ ಗೌರಿಯ ಕೈ ಹಿಡಿಯೋ ಸೀನ್, ಅದು ತುಂಬಾ ನ್ಯಾಚುರಲ್. ಸರಿತನ ನೋವು, ಮನ ಕಲುಕುವ ಕ್ಷಣ. ಇಲ್ಲಿ ಸೀರಿಯಲ್ ಮತ್ತೆ ಸೀರಿಯಸ್ ಆಗುತ್ತೆ. ಸರಿತಾ ಊಟಕ್ಕೆ ಕೂತ್ಕೊಂಡ್ರೂ ಸಾಂಬಾರ್ ಬಿಟ್ಟು ಉಪ್ಪಿನಕಾಯಿ ಜೊತೆ ಊಟ ಮಾಡ್ತಾಳೆ. ಇದು ಏನನ್ನು ಸೂಚಿಸುತ್ತೆ? ಅವಳ ಮನಸ್ಸಿನ ಕಹಿ, ಅವಳ ನೋವು, ಅವಳ ಅಸಹನೆ. ಮನಸ್ಸಿಗೆ ನೋವಾದಾಗ ಆಹಾರದಲ್ಲೂ ರುಚಿ ಕಾಣೋದಿಲ್ಲ. ಇದು ತುಂಬಾ ರಿಯಲಿಸ್ಟಿಕ್ ಸನ್ನಿವೇಶ. ಚಂಚಲ ಇದನ್ನ ನೋಡಿಕೊಂಡು ಖುಷಿ ಪಡೋದು ಅವಳ ನಿಜ ಸ್ವಭಾವ ತೋರಿಸುತ್ತದೆ. ಗೌರಿ ಮನೆ ಪರಿಸ್ಥಿತಿ ಕ್ಲೈಮ್ಯಾಕ್ಸ್ ಶಾಕ್. ಕೊನೆಯ ಸನ್ನಿವೇಶದಲ್ಲಿ ದೊಡ್ಡ ಟ್ವಿಸ್ಟ್. ಗೌರಿ ಮನೆಗೆ ಹಣದ ಕಷ್ಟ. ತಂದೆ ಕೆಲಸ ಮಾಡೋಕಾಗ್ತಾ ಇಲ್ಲ. ಚಿನ್ನು ಸಾಲ ತಗೊಳ್ಳೋಕೆ ಹೊರಡ್ತಾಳೆ. ಗೌರಿ ಇದನ್ನ ಕೇಳಿ ಶಾಕ್ ಆಗ್ತಾಳೆ. ಇಲ್ಲಿಂದ ಮುಂದಿನ ಸಂಚಿಕೆ ಇನ್ನಷ್ಟು ಇಮೋಷನಲ್ ಆಗೋದು ಖಚಿತ. ಅಂತಿಮ ಮಾತು: ಈ ಒಂದು ಎಪಿಸೋಡ್ನಲ್ಲಿ ಪ್ರೀತಿ ವರ್ಸಸ್ ಅನುಮಾನ, ಅತ್ತೆ ಮನೆ ಡ್ರಾಮಾ, ತಾಯಿಯ ನೋವು, ಹಣದ ಕಷ್ಟ ಎಲ್ಲವೂ ಸೇರಿ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಏನಾಗುತ್ತೆ? ವಿವೇಕ್ ಗೌರಿಯನ್ನ ನಂಬುತ್ತಾನಾ? ಸರಿತಾ ಮನಸ್ಸು ಬದಲಾಗುತ್ತಾ? ಗೌರಿ ಮನೆ ಪರಿಸ್ಥಿತಿ ಹೇಗೆ ಸರಿಯಾಗುತ್ತೆ? ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಇಂತಹ ಡೀಟೇಲ್ಡ್ ಸ್ಟೋರಿ ಎಕ್ಸ್ಪ್ಲನೇಷನ್ಗಾಗಿ ನಮ್ಮ ಜೊತೆ ಇರಿ.